ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ವೆರಿ ಸೂನ್ ನಿಮ್ ಮುಂದೆ ಬರ್ತಾ ಇದೆ. ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಅಗ್ನಿ ಪರೀಕ್ಷೆ ಕೂಡ ನಿಮ್ ಮುಂದೆ ಬರ್ತಾ ಇದೆ. ವೆರಿ ಸೂನ್ ಪ್ರೋಮೋ ಕೂಡ ಬರ್ತಾ ಇದೆ. ಅಗ್ನಿ ಪರೀಕ್ಷೆಯಲ್ಲಿ ಇರುವಂತಹ ತುಂಬಾ ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ 3 ಜನ ಜಡ್ಜ್ ಇರ್ತಾರೆ. 3 ಜನ ಜಡ್ಜು ಕೂಡ ಬಿಗ್ ಬಾಸ್ ವಿನ್ನರ್ಸ್. 3 ಜನ ಜಡ್ಜ್ ಯಾರಿದ್ದಾರೆ ಅವರು ಬಿಗ್ ಬಾಸ್ ನ ವಿನ್ ಆದಂತಹ ಕಂಟೆಸ್ಟೆಂಟ್ಗಳು ಜಡ್ಜ್ ಆಗಿ ಬರ್ತಾರೆ. ಒಬ್ರು ಆಂಕರ್ ಇರ್ತಾರೆ. ಯಾರು ವಿಡಿಯೋಗಳನ್ನ ಕಳಿಸಿ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೆ, ಅವ್ರು 10 ಜನ ಇರ್ಬೋದು, 20 ಜನ ಇರ್ಬೋದು, 30 ಜನ ಇರ್ಬೋದು, ಅವ್ರನ್ನ ಪ್ರತಿ ಒಂದು ಎಪಿಸೋಡ್ ಅಲ್ಲೂ ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಅವರಿಗೆ ಸ್ವಲ್ಪ ಗೇಮ್ಸ್ ಇಟ್ಟಿರ್ತಾರೆ, ಸ್ವಲ್ಪ ಅವರಿಗೆ ಕ್ವಶನ್ಸ್ ಇರುತ್ತೆ. ಅವರ ಫಿಸಿಕಲ್ ಆಗಿ ಅವ್ರು ಹೇಗಿದೆ ಸ್ಟ್ರೆಂತ್ ಅಂತ ಹೇಳಿ ಫಿಸಿಕಲ್ ಗೇಮ್ಗಳು ಇರ್ತವೆ, ಮೆಂಟಲಿ ಗೇಮ್ಗಳು ಇರ್ತವೆ, ಕೆಲವೊಂದು ಅವ್ರ ಜೊತೆ ಚಿಟ್ಚಾಟು ಇರುತ್ತೆ. ಅಂದ್ರೆ ನಮ್ಮ ಆಡಿಯನ್ಸ್ಗಳಿಗೆ ಅವ್ರ ಬಗ್ಗೆ ಹೇಳುವಂತಹ ಕೆಲಸ ಕೂಡ ಅಗ್ನಿ ಪರೀಕ್ಷೆಯಲ್ಲಿ ನಡೆಯುತ್ತೆ. ಮತ್ತೆ ಅವರ ಬ್ಯಾಕ್ ಗ್ರೌಂಡ್ ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಅದೇ ರೀತಿ ಅವರು ಅಗ್ನಿ ಪರೀಕ್ಷೆಗೆ ಬರೋದಕ್ಕಿಂತ ಮುಂಚೆ ಅವ್ರಿಗೆ ಏನಾಗಿದ್ರು ಅನ್ನೋದು ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಅಗ್ನಿ ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಬರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಅವರಲ್ಲಿ ನಮ್ಗೆ ಗೊತ್ತಾಗ್ತಾರೆ. ಯಾರು ಅಟ್ಲೀಸ್ಟ್ ಅಗ್ನಿ ಪರೀಕ್ಷೆ ತನಕ ಬಂದಿದ್ದಾರೆ, ಒಂದು ಬಿಗ್ ಬಾಸ್ ಆಡಿಷನ್ ಗೆ ಅವ್ರು ವಿಡಿಯೋ ಕಳಿಸಿ ಯಾರು ಅಗ್ನಿ ಪರೀಕ್ಷೆ ಶೋ ತನಕ ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಅಗ್ನಿ ಪರೀಕ್ಷೆಗೆ ಎಂಟ್ರಿ ಆದ್ರೇನೆ ಅವ್ರಿಗೆ ಆಲ್ರೆಡಿ ಒಂದು ಫೇಮ್ ಸಿಕ್ತಂಗೆ. ನಾವು ಅವ್ರನ್ನ ಗುರ್ತಿಡಿತೀವಿ. ಇವ್ರು ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆಗೆ ಬಂದಿದ್ರಲ್ವಾ ಈ ಕಂಟೆಸ್ಟೆಂಟ್ ಅಂತೇಳಿ ನಾವು ಗುರ್ತಿಡಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವ್ರಿಗೆ ಅಗ್ನಿ ಪರೀಕ್ಷೆಗೆ ಬಂದ್ರೇನೆ ಅವ್ರಿಗೆ ಒಂದು ಫೇಮ್ ಸಿಕ್ತಂಗೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅಗ್ನಿ ಪರೀಕ್ಷೆಯಲ್ಲಿ ಪ್ರತಿ ಕಂಟೆಸ್ಟೆಂಟ್ಗಳನ್ನು ಕೂಡ ಅಲ್ಲಿ ಅವರ ಪ್ರತಿಯೊಂದನ್ನು ಕೇಳ್ತಾರೆ. ಅಲ್ಲಿ ಕೂತಂತ ಜಡ್ಜಸ್ಗಳು ಅವರ ಮೊದಲು ಅವ್ರ ಹಿನ್ನೆಲೆ ಏನು, ಅವ್ರು ಏನಾಗಿದ್ರು, ಏನ್ ಮಾಡ್ತಿದ್ದಾರೆ ಅದೆಲ್ಲವನ್ನು ಕೇಳ್ತಾರೆ. ಕೆಲವಷ್ಟು ಫಿಸಿಕಲ್ ಗೇಮು, ಮೆಂಟಲ್ ಗೇಮ್ ಎಲ್ಲವನ್ನು ಆಡಿಸ್ತಾರೆ. ಆ ಗೇಮ್ ಅಲ್ಲಿ ವಿನ್ ಆಗ್ತಾ ಬರ್ತಾರೆ. ಅದರ ಒಟ್ಟಿಗೆ ಇಂಪ್ರೆಸಿವ್ ಅಂದ್ರೆ ಯಾರು ಇಂಪ್ರೆಸಿವ್ ಆಗಿದ್ದಾರೆ ಅಂದ್ರೆ ಇಲ್ಲಿ ಮ್ಯಾಟ್ರ್ ಆಯ್ತಾ, ಯಾರು ಅವ್ರ ಜಡ್ಜಿಗೆ ಇಂಪ್ರೆಸಿವ್ ಆಗಿರ್ಬೇಕು ಅಲ್ಲಿ ಬಂದವರು. ಅದೇ ರೀತಿ ಪ್ರೇಕ್ಷಕರು ನಿಮಗೆ ವೋಟಿಂಗ್ ಇರುತ್ತೆ, ನೀವು ಯಾರಿಗ್ ಬೇಕಾದ್ರೂ ವೋಟ್ ಹಾಕ್ಬೋದು. ಯಾಕೆಂದ್ರೆ ಅಲ್ಲಿ ಬಂದಂತಹ ಕಂಟೆಸ್ಟೆಂಟ್ಗಳಿಗೆ ಒಂದು ವೋಟಿಂಗ್ ಲೈನ್ ನ ಓಪನ್ ಮಾಡ್ತಾರೆ ಬಿಗ್ ಬಾಸ್ ಕಡೆಯಿಂದ. ಆ ವೋಟಿಂಗ್ ಲೈನ್ ಅಲ್ಲಿ ನಿಮ್ಮ ಇಷ್ಟವಾದಂತಹ ಕಾಮನ್ ಮ್ಯಾನ್ ಗೆ ನೀವು ವೋಟ್ ಮಾಡಬಹುದು. ನಿಮ್ಗೆ ಯಾರೋ ಒಬ್ರು ಇಷ್ಟ ಆದ್ರೂ ಅಲ್ಲಿ ಅಂತ ಇಟ್ಕೊಳ್ಳಿ, ಅವರಿಗೆ ನೀವು ವೋಟ್ ಮಾಡಬಹುದು. ಇವ್ರು ಬರ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ, ಇವ್ರೇನೋ ಇಂಪ್ರೆಸಿವ್ ಆಗಿದ್ದಾರೆ, ಇವ್ರು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದಾರೆ, ಇವ್ರು ಏನೋ ಒಂಥರ ಬಿಗ್ ಬಾಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸಿದ್ರೆ ನೀವು ಆ ಕಂಟೆಸ್ಟೆಂಟ್ ಗೆ ವೋಟ್ ಮಾಡಬಹುದು. ಸರಿನಾ? ಆ ಕಂಟೆಸ್ಟೆಂಟ್ ನೀವು ವೋಟ್ ಮಾಡಬಹುದು. ಅದರಲ್ಲಿ ಬಂದಂತಹ ಕಂಟೆಸ್ಟೆಂಟ್ಗಳಲ್ಲಿ ಅವ್ರು ಎಷ್ಟು ಬೇಕಾದ್ರೂ ಬರ್ಬೋದು. ಅದರಲ್ಲಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಅವ್ರನ್ನೆಲ್ಲ ನಾವು ಫಿಲ್ಟರ್ ಮಾಡಿ ಒಂದು 4 ರಿಂದ 5 ಕಂಟೆಸ್ಟೆಂಟ್ ಇಲ್ಲ 6 ಕಂಟೆಸ್ಟೆಂಟ್ ಸೆಲೆಕ್ಟ್ ಮಾಡ್ಕೋಬಹುದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ. ಯಾಕಂದ್ರೆ ಡೈರೆಕ್ಟ್ ಅಗ್ನಿ ಪರೀಕ್ಷೆಯಿಂದ ಡೈರೆಕ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಅವರು ಕಾಲಿಡ್ತಾರೆ. ಸರಿಯಾ? ಹಾಗಾಗಿ ಅವ್ರು ಇಲ್ಲಿಂದಾನೇ ಸೆಲೆಬ್ರಿಟಿಗಳು ಆಗ್ತಾರೆ, ಇಲ್ಲಿಂದಾನೇ ಅವರು ಫ್ಯಾನ್ ನ ಸಂಪಾದನೆ ಮಾಡ್ತಾರೆ. ಅದಲ್ದೇನೆ ನಾನಿಲ್ಲಿ ನಿಮಗೆ ಎಲ್ಲರಿಗೂ ಕೇಳ್ತಿರೋದು ಇಷ್ಟೇನೆ, ಖಂಡಿತವಾಗ್ಲು ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇಲ್ಲಿ ಪಬ್ಲಿಕ್ಸ್ ಬರೋದ್ರಿಂದ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಎಲ್ಲರಿಗೂ. ಇವ್ನು ಬಂದಿದ್ದಾನೆ, ಇವ್ನು ಏನ್ ಮಾಡ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ. ಇಲ್ಲಿ ನನ್ನ ಪ್ರಕಾರವಾಗಿ ನಾನೇನ್ ಹೇಳ್ತೀನಿ ಅಂತಂದ್ರೆ, ಗುರು ಪ್ರತಿ ಸೀಸನ್ ಅಲ್ಲೂ ಒಂದು ನ್ಯೂ ಇರುತ್ತೆ ಗುರು. ಪ್ರತಿ ಸೀಸನ್ ಅಲ್ಲೂ ಏನಾದ್ರೂ ಒಂದು ನ್ಯೂ ಥಾಟ್ಸ್ ಜೊತೆಗೆ ಬಿಗ್ ಬಾಸ್ ಟೀಮ್ ನಮ್ಗೆ ಎಂಟ್ರಿ ಕೊಡುತ್ತೆ. ನ್ಯೂ ಥಾಟ್ಸ್ ಏನೋ ಒಂದು ಮಾಡಿರ್ತಾರೆ ನ್ಯೂ ಆಗಿ ನಮ್ಮನ್ನ ಅಟ್ರಾಕ್ಟ್ ಮಾಡಕ್ಕೆ. ಈಗಂತೂ ಏನು ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಅನ್ಕೊಂಡಾದ್ಮೇಲೆ, ಈ ತರ ಪ್ರೋಮೋಸು ಆಡಿಷನ್ ಎಲ್ಲ ಆದ್ಮೇಲೆ, ಇವತ್ತು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟ್ಟರ್, ಫೇಸ್ಬುಕ್ ಏನೇ ತೆಗೆದ್ರು ಕೂಡ ಆಡಿಷನ್ ಕೊಟ್ಟಿರುವಂತಹ ಎಷ್ಟೋ ಕಂಟೆಸ್ಟೆಂಟ್ಗಳು ಅವ್ರ ವಿಡಿಯೋಗಳನ್ನ ಹಾಕಿದ್ದಾರೆ. ಆಯ್ತಾ? ಅದೇ ಇವಾಗ ರನ್ನಿಂಗ್ ಅಲ್ಲಿ ಓಡ್ತಾ ಇದೆ, ಅದೇ ಟ್ರೆಂಡ್ ಅಲ್ಲಿ ಓಡ್ತಾ ಇದೆ. ಬಿಗ್ ಬಾಸ್ ಟೀಮ್ ಏನ್ ಪ್ರಮೋಷನ್ ಮಾಡೋದ್ ಬೇಡ, ಏನು ಕಾಮನ್ ಮ್ಯಾನ್ಗಳು ಬಿಗ್ ಬಾಸ್ ಮನೆಗೆ ಬರ್ತೀವಿ ಅಂತ ಹೇಳಿ ವಿಡಿಯೋ ಕಳಿಸಿದಾರಲ್ಲ, ಅವರೇ ಬಿಗ್ ಬಾಸ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ನ. ಹಾಗಾಗಿ ಅಗ್ನಿ ಪರೀಕ್ಷೆ ಶೋ ಕೂಡ ಸೂಪರ್ ಹಿಟ್ ಆಗುತ್ತೆ. ಯಾಕಂದ್ರೆ ಅಗ್ನಿ ಪರೀಕ್ಷೆ ಫಸ್ಟ್ ಪ್ರೋಮೋ ಬಂದ್ರೆ, ಅಗ್ನಿ ಪರೀಕ್ಷೆ ಶೋ ಸ್ಟಾರ್ಟ್ ಆದ್ರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಗುರು, ಯಾರು ಸೆಲೆಕ್ಟ್ ಆಗ್ಬೋದು, ಯಾವ ಡಿಸ್ಟ್ರಿಕ್ಟ್ ಹುಡುಗ ಸೆಲೆಕ್ಟ್ ಆಗ್ಬೋದು, ಯಾವ ಡಿಸ್ಟ್ರಿಕ್ಟ್ ಹುಡುಗಿ ಸೆಲೆಕ್ಟ್ ಆಗ್ಬೋದು. ನಿಮ್ಮಪ್ಪ ನಾನ್ ಚಿಕ್ಕಮಂಗ್ಳೂರು ಅಂತ ಇಟ್ಕೊಳ್ಳಿ, ನಮ್ ಚಿಕ್ಕಮಂಗ್ಳೂರದ ಯಾರೋ ಒಬ್ರು ಒಂದು ಕಂಟೆಸ್ಟೆಂಟ್ ಅಗ್ನಿ ಪರೀಕ್ಷೆ ಆಡಿಷನ್ ಅಲ್ಲಿ ಬಂದ್ರು ಅಂದ್ರೆ, ಗುರು ಇವ್ನು ಸೆಲೆಕ್ಟ್ ಆಗ್ಬೇಕು ಗುರು, ಇವ್ನು ಬರ್ಬೇಕು ಬಿಗ್ ಬಾಸ್ ಅಂತೀವೋ ಇಲ್ವೋ. ಅದು ಮಂಡ್ಯದವ್ರಾಗಿರ್ಬೋದು, ತುಮಕೂರವ್ರಾಗಿರ್ಬೋದು, ಮೈಸೂರವ್ರಾಗಿರ್ಬೋದು, ಬ್ಯಾಂಗ್ಳೂರ್ ಆಯ್ತಾ, ಅದೇ ರೀತಿ
ಉತ್ತರ ಕರ್ನಾಟಕ, ಅದೇ ರೀತಿ ಮ್ಯಾಂಗ್ಳೂರು, ಉಡುಪಿ, ಕುಂದಾಪುರ, ಹಿಂಗೆ ಎಷ್ಟು ಡಿಸ್ಟಿಕ್ ಇದಾವೆ ನಮ್ಮ ಕರ್ನಾಟಕದಲ್ಲಿ, ಅಷ್ಟು ಡಿಸ್ಟಿಕ್ ಇಂದಾನು ಬರ್ತಾರೆ. ಅವರಿಗೆ ಅವ್ರದೇ ಆದ ಒಬ್ಬ ಕಂಟೆಸ್ಟೆಂಟ್ ನಮ್ಮೂರ್ ಕಂಟೆಸ್ಟೆಂಟ್ ಓಟ್ ಹಾಕೋಣಂತ ಹಾಕೋರು ಇರ್ತಾರೆ ಅಲ್ವಾ. ಹಾಗಾಗಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಯಾರು ಬರ್ಬೋದು, ಯಾವೂರಿಂದ ಬರ್ಬೋದು, ಯಾವ ಕಾಮನ್ ಮ್ಯಾನು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಎಂಟ್ರಿ ತಗೋಬಹುದು, ಈ ತರ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲರಿಗೂ. ಈಗ ನಾನು ಬಿಗ್ ಬಾಸ್ ರಿವ್ಯೂವರ್ ಆಗಿ ನಾನು ನಿಮಗೆ ಹೇಳಕ್ ಹೊಡೋದು ಏನ್ ಗೊತ್ತಾ, ಇಲ್ಲಿ ಗುರು ಸೆಲೆಬ್ರಿಟಿ ಬೇರೆ ಅಲ್ಲ, ಕಂಟೆಂಟ್ ಕ್ರಿಯೇಟರ್ಗಳು ಬೇರೆ ಅಲ್ಲ, ಕಾಮನ್ ಮ್ಯಾನ್ಸ್ ಬೇರೆ ಅಲ್ಲ, ಎಲ್ಲರೂ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಅವರೆಲ್ಲರೂ ಕಂಟೆಸ್ಟೆಂಟೆ, ಎಲ್ಲರೂ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಂಟೆಸ್ಟೆಂಟೆ. ಅವ್ರು ನೋಡುವಂತ ನಮ್ಮ ಕಣ್ಣೋಟ ಕೂಡ ಸೇಮ್ ಆಗಿರ್ಬೇಕು, ಅಲ್ಲಿ ಪಾರ್ಶಾಲಿಟಿ ಇರಬಾರ್ದು. ಅಂದ್ರೆ ಇವ್ರೇನು ಕಾಮನ್ ಮ್ಯಾನ್ಗಳು, ಇವ್ರು ಸೆಲೆಬ್ರಿಟಿಗಳು, ಆತರ ಇರಬಾರ್ದು. ಮೂರು ಕ್ಯಾಟಗಿರಿಯ ಕಂಟೆಸ್ಟೆಂಟ್ಗಳನ್ನು ಕೂಡ ನಾವು ಸೇಮ್ ಆಗಿ ನೋಡ್ಬೇಕು. ಅವ್ರಿಗೆ ಮೂರು ಏನು ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಅದೇ ರೀತಿ ಕಾಮನ್ ಮ್ಯಾನು, ಸೆಲೆಬ್ರಿಟಿಗಳು, ಈ ಮೂರೂ ತರದ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಹಾಕಿದಾಗ ನಮ್ಮ ಸಪೋರ್ಟು ಮೂರೂ ಕ್ಯಾಟಗಿರಿಯ ಕಂಟೆಸ್ಟೆಂಟ್ಗಳ ಮೇಲೂ ಇರಬೇಕು. ಯಾಕೆಂತ ನಾನಂತೂ ಈ ಸರಿ ಫುಲ್ ಪ್ರಿಪೇರ್ ಆಗಿದ್ದೀನಿ ಗುರು, ಫುಲ್ ಪ್ರಿಪೇರ್. ಅಂದ್ರೆ ಚಿಂದಿ ಚಿತ್ರಾನ್ನ, ಬೋಂದಿ ಮೊಸರನ್ನ, ತಲೆ ಕೆಡಿಸ್ಕೊಳೋದೇ ಇಲ್ಲ. ಏನಿದೆ ಇರೋದು ಎಲ್ಲ 18 ಅಲ್ಲ 21 ಕಂಟೆಸ್ಟೆಂಟ್ ಬರ್ಲಿ, 21 ಕಂಟೆಸ್ಟೆಂಟ್ ಬಗ್ಗೆನು ಪಿನ್ ಟು ಪಿನ್ ನಿಮ್ ಮುಂದೆ ಇಡ್ತೀನಿ. ಇಷ್ಟು ದಿನ ಮಾಡಿದ ರಿವ್ಯೂ ಅದು ಬರೀ 10%, 100% ರಿವ್ಯೂ ಇರುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಮಾಸ್, ನೆಕ್ಸ್ಟ್ ಲೆವೆಲ್ ಮಾಸ್ ಇರುತ್ತೆ. ಎಲ್ಲರ ಬಗ್ಗೆನೂ ಹಾಕೊಂಡು ಚಚುತ್ತಾ ಇರ್ತೀನಿ. ಇದರೊಟ್ಟಿಗೆ ನಾನೊಂದು ಪ್ರಾಮಿಸ್ನು ಮಾಡ್ತೀನಿ, ಇಲ್ಲಿ ಪಾರ್ಶಾಲಿಟಿ ಇಲ್ಲ, ಯಾರ ಬಗ್ಗೆನೂ ಆಯ್ತಾ ಹೆಚ್ಚಾಗಿ ಒಲವಿಲ್ಲ, ಇನ್ಯಾರ ಬಗ್ಗೆನೂ ಕಮ್ಮಿಯಾಗಿ ಒಲವಿಲ್ಲ. ಸೇಮ್ 21 ಕಂಟೆಸ್ಟೆಂಟ್ ಬಗ್ಗೆನೂ ಕೂಡ 100% ರಿವ್ಯೂನ ನಿಮ್ ಮುಂದೆ ಕೊಡ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಅಗ್ನಿ ಪರೀಕ್ಷೆಯ ಫಸ್ಟ್ ಪ್ರೋಮೋ ಕೂಡ ಬರುತ್ತೆ, ನೋಡಿ. ಆ ಪ್ರೋಮೋ ನೋಡಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 13 ವೆರಿ ಸೂನ್ ನಿಮ್ ಮುಂದೆ ಬರ್ತಾ ಇದೆ. ಈ ತರ ನಿಮ್ಮ ಸಪೋರ್ಟ್ ನನ್ಗಿರ್ಲಿ. ನೀವು ಜಸ್ಟ್ ಪ್ಲೀಸ್ ಲೈಕ್ ಮಾಡಿ, ಅಟ್ಲೀಸ್ಟ್ ಕಮೆಂಟ್ ಮಾಡಿ. ನಮ್ಗೆ ಇಷ್ಟ ಆಯ್ತೋ ಇಷ್ಟ ಆಗ್ಲಿಲ್ಲ ಏನೋ ಒಂದು ಕಮೆಂಟ್ ಮಾಡಿ, ಓಕೆನಾ. ಬಾಯ್.